ನಮಸ್ಕಾರ ಸ್ನೇಹಿತರೆ, 2017ರಲ್ಲಿ ನಿಮಗೆ ನೆನಪಿನಲ್ಲಿದ್ದರೆ ಪೇಟಿಎಂನ ಸಿಇಒ ಹಾಗೂ ಫೌಂಡರ್ ಆಗಿರುವ ವಿಜಯ್ ಶೇಖರ್ ಶರ್ಮಾ ಅವರ ವಿಡಿಯೋ ವೈರಲ್ ಆಗಿತ್ತು. ಆ ವಿಡಿಯೋದಲ್ಲಿ ಪೇಟಿಎಂನ ಸಕ್ಸಸ್ ಅನ್ನು ಬಹಳ ಹರ್ಷ ಹಾಗೂ ಉಲ್ಲಾಸದಿಂದ ಕಿರುಚುತ್ತಾ ಪೇಟಿಎಂನ ಗೆಲುವನ್ನು ಆಚರಣೆ ಅವರು ಮಾಡುತ್ತಿದ್ದರು. ಅವರು ಗರ್ವದಿಂದ ಹೇಳುತ್ತಿದ್ದರು, ಯಾರ ನಮ್ಮ ಜೊತೆ ಇಲ್ಲವೋ ಅವರು ಅಳುತ್ತಾರೆ ಎಂದು. ಆದರೆ ದುರದೃಷ್ಟವಶಾತ್ ಏನೆಂದರೆ 7 ವರ್ಷಗಳ ನಂತರ, ಅಂದರೆ ಇಂದಿನ ದಿನಗಳಲ್ಲಿ ಯಾರು ಪೇಟಿಎಂ ಜೊತೆ ಇದ್ದಾರೆ ಅವರು ಅಳುವ ಪರಿಸ್ಥಿತಿ ಬಂದಾಗಿದೆ. ಕೆಲವು ದಿನಗಳಲ್ಲಿ ಈ ಕಂಪನಿಯ ಭೀಕರ ಕುಸಿತವನ್ನು ನಾವು ನೋಡಬಹುದು. ಫೆಬ್ರವರಿ 30ರಂದು ಈ ಕಂಪನಿಯ ಷೇರಿನ ಬೆಲೆ 760 ಇತ್ತು. ಆದರೆ ಇದು ಇಂದಿನ ದಿನಗಳಲ್ಲಿ 320ಕ್ಕಿಂತ ಕಡಿಮೆಯಾಗಿದೆ. ಆದರೆ ಇದರ ಹಿಂದೆ ಇರುವ ಕಾರಣವಾದರೂ ಏನು? ಈ ವಿಡಿಯೋದಲ್ಲಿ ಪೇಟಿಎಂನ ಏಳಿಕೆ ಹಾಗೂ ಅವನತಿಯ ಬಗ್ಗೆ ತಿಳಿದುಕೊಳ್ಳೋಣ. ಪೇಟಿಎಂ ತನ್ನ ಪಯಣವನ್ನು 2010ರಲ್ಲಿ ಪ್ರಾರಂಭಿಸಿತು. ಆದರೆ ಪ್ರಾರಂಭದಲ್ಲಿ ಇದು ಕೇವಲ ಮೊಬೈಲ್ ರೀಚಾರ್ಜಿಂಗ್ ಪ್ಲಾಟ್ಫಾರ್ಮ್ ಆಗಿತ್ತು. ನಿಮ್ಮ ಫೋನ್ ಅನ್ನು ರೀಚಾರ್ಜ್ ಮಾಡುವ ಮತ್ತು ಲ್ಯಾಂಡ್ಲೈನ್ ಬಿಲ್ಲುಗಳನ್ನು ಪಾವತಿಸುವ ಒಂದು ಅಪ್ಲಿಕೇಶನ್ ಆಗಿತ್ತು. ಪೇಟಿಎಂ ಕಂಪನಿಯು ಕ್ರಮೇಣವಾಗಿ ತನ್ನ ಅಪ್ಲಿಕೇಶನ್ಗೆ ಹೆಚ್ಚಿನ ವೈಶಿಷ್ಟ್ಯತೆಗಳನ್ನು ಸೇರಿಸಲು ಪ್ರಾರಂಭಿಸಿತು. ಪೇಟಿಎಂ 2014ರಲ್ಲಿ ಪೇಟಿಎಂ ವಾಲೆಟ್ ಅನ್ನು ಬಿಡುಗಡೆ ಮಾಡಿತು. ಇದರಿಂದ ಆನ್ಲೈನ್ ಪೇಮೆಂಟ್ ಮಾಡಬಹುದಾಗಿತ್ತು. 2015ರಲ್ಲಿ ಪೇಟಿಎಂನಿಂದ ಮೆಟ್ರೋ ರಿಚಾರ್ಜ್, ಎಲೆಕ್ಟ್ರಿಸಿಟಿ, ಗ್ಯಾಸ್ ಹಾಗೂ ವಾಟರ್ ಬಿಲ್ ಗಳಂತಹ ಪೇಮೆಂಟ್ ಗಳನ್ನು ಮಾಡಲು ಪ್ರಾರಂಭ ಮಾಡಬಹುದಾಗಿತ್ತು. ಈ ಕಂಪನಿಯ ಪ್ರಸಿದ್ಧವನ್ನು ನಾವು ನವೆಂಬರ್ 8, 2016ರ ನಂತರ ದಿನಗಳಲ್ಲಿ ಕಾಣಬಹುದು. ಆ ದಿನದಂದು ಭಾರತದಲ್ಲಿ ಡಿಮಾನಿಟೈಸೇಷನ್ ಆಗಿತ್ತು. 500 rupee and 1000 rupee currency notes will no longer be legal tender from midnight to night. ನೋಟು ಅಮಾನ್ಯೀಕರಣವಾದ ಮರನೇ ದಿನ ಭಾರತದ ಎಲ್ಲ ದಿನಪತ್ರಿಕೆಗಳಲ್ಲಿ ಪೇಟಿಎಂ ಜಾಹೀರಾತು ಈ ರೀತಿಯಾಗಿ ಪ್ರಕಟಿಸಲಾಯಿತು. PTM congratulates Honorable Prime Minister Shri Narendra Modi on taking the boldest decision in the financial history of independent India. अब ATM नहीं, PTM करो. ಇಲ್ಲಿನಿಂದಲೇ ನಾವು ಪೇಟಿಎಂನ ಮೊದಲನೇ ವಿವಾದವನ್ನು ಕಾಣಬಹುದು. ಜನರು ಪ್ರಶ್ನೆ ಮಾಡಲು ಪ್ರಾರಂಭಿಸಿದರು, ಪೇಟಿಎಂಗೆ ಮತ್ತು ಸರ್ಕಾರದ ನಡುವೆ ಮೊದಲೇ ಲಿಂಕ್ ಇತ್ತ? ಪ್ರಧಾನಿಯವರ ಭಾವಚಿತ್ರವನ್ನು ಉಪಯೋಗಿಸುವುದು ಹಾಗೂ ಬಹಳ ಸೀಕ್ರೆಟ್ ಆಗಿ ನವೆಂಬರ್ 8 ರಾತ್ರಿ 8 ಗಂಟೆಗೆ ತೆಗೆದುಕೊಳ್ಳಲಾದ ಡಿಮಾನಿಟೈಸೇಷನ್ ಕ್ರಮ, ಅದು ಹೇಗೆ? ಇವರ ನವೆಂಬರ್ 9, 2016ರ ಬೆಳಗಿನ ದಿನಪತ್ರಿಕೆಯ ಫ್ರಂಟ್ ಪೇಜಿನಲ್ಲಿ ಪೇಟಿಎಂನ ಜಾಹೀರಾತನ್ನು ಹೇಗೆ ಪ್ರಕಟಿಸಲಾಯಿತು? ಈ ಕಂಪನಿಗೆ ಮೊದಲೇ ಗೊತ್ತಿತ್ತ ನೋಟು ಅಮಾನ್ಯೀಕರಣವಾಗುತ್ತದೆ ಎಂದು? ಏನೇ ಆಗಿರಲಿ, ಇದರಿಂದ ಪೇಟಿಎಂಗೆ ಉಪಯೋಗವೇ ಜಾಸ್ತಿ. ಈ ಜಾಹೀರಾತಿನ ಡಿಸಿಷನ್ ಇಂದ ಯೂರೋ ಮನಿಯ ಪ್ರಕಾರ ಡಿಮಾನಿಟೈಸೇಷನ್ ಆಗುವ ಮೊದಲು ಪೇಟಿಎಂ ಹತ್ತಿರ 125 ಮಿಲಿಯನ್ ಕಸ್ಟಮರ್ಸ್ ಇದ್ದರು. ಡಿಮಾನಿಟೈಸೇಷನ್ ಆದ ಕೆಲವೇ 3 ತಿಂಗಳ ನಂತರ ಪೇಟಿಎಂ ಬಳಿ 185 ಮಿಲಿಯನ್ ಕಸ್ಟಮರ್ ಗಳನ್ನು ಹೊಂದಿತ್ತು. ಈ ಕಂಪನಿಯ ಸಿಇಒ ವಿಜಯ್ ಶೇಖರ್ ಶರ್ಮಾ ಈ ಅವಕಾಶವನ್ನು ಬಳಸಿಕೊಳ್ಳುವ ಅವಕಾಶವನ್ನು ಕಳೆದುಕೊಳ್ಳಲಿಲ್ಲ. ಸ್ಥಳೀಯ ಅಂಗಡಿಗೆ ಮತ್ತು ಮಾರಾಟಗಾರರಿಗೆ QR ಕೋಡ್ ಗಳನ್ನು ವಿತರಿಸಲು ಪೇಟಿಎಂ 10,000ಕ್ಕಿಂತಲೂ ಹೆಚ್ಚು ಏಜೆಂಟ್ ಗಳನ್ನು ನಿರ್ಮಿಸಿಕೊಂಡಿತ್ತು. ಪ್ರತಿ ನಗರದಲ್ಲಿರುವ ಅಂಗಡಿಗಳನ್ನು ಪ್ರೋತ್ಸಾಹಿಸಲಾಯಿತು ಪೇಟಿಎಂ ಬಳಸಲು. ಕಂಪನಿಯು ಅದಾಗದೇ ಬೆಳೆಯಲು ಪ್ರಾರಂಭವಾಯಿತು. ಆದರೆ ಈ ಸಮಯದಲ್ಲಿ 2-3 ವಿವಾದಗಳು ಹುಟ್ಟಿಕೊಂಡವು. ಅದೇ ಚೀನಾ ಮತ್ತು ಪೇಟಿಎಂ ಲಿಂಕ್. 2015ರಲ್ಲಿ ಅಲಿಬಾಬಾ ಎಂಬ ಚೈನೀಸ್ ಕಂಪನಿಯು ಪೇಟಿಎಂ ನಲ್ಲಿ $680 ಮಿಲಿಯನ್ ಹೂಡಿಕೆ ಮಾಡಿತ್ತು. ಅವಾಗ ಪೇಟಿಎಂ ಕಂಪನಿ 40% ಈ ಚೈನೀಸ್ ಕಂಪನಿಯ ಪಾಲಾಯಿತು. ಅಲಿಬಾಬಾದ ಸ್ಥಾಪಕ ಜಾಕ್ ಮಾ ತಮ್ಮ ನೆಚ್ಚಿನ ನಾಯಕರೆಂದು ವಿಜಯ್ ಶೇಖರ್ ಅವರು ಹೇಳಿಕೊಂಡರು. ಅದಲ್ಲದೆ ಫೈನಾನ್ಸಿಯಲ್ ಟೈಮ್ಸ್ ದಿನಪತ್ರಿಕೆಗೆ, ನಾನು ಅಲಿಬಾಬಾ, ಜಾಕ್ ಮತ್ತು ಚೈನಾ ಈ 3 ವಿಷಯಗಳಲ್ಲಿ ಸಂಪೂರ್ಣ ಆಸಕ್ತಿಯನ್ನು ಹೊಂದಿದ್ದೇನೆ ಎಂದು ಅವರು ಹೇಳಿಕೊಂಡಿದ್ದರು. ಭಾರತ ಮತ್ತು ಚೀನಾಗಳ ನಡುವೆ ಇತ್ತೀಚಿನ ಸಂಬಂಧಗಳ ಬಗ್ಗೆ ನಿಮಗೆ ತಿಳಿದಿರಬೇಕು. ಭಾರತದ ಗಡಿಯಲ್ಲಿ ಚೀನಾ ಪದೇ ಪದೇ ಆಕ್ರಮಣವನ್ನು ಮಾಡಿದ್ದನ್ನು ನಾವು ನೋಡಬಹುದು. 2017ರಲ್ಲಿ ಡೋಕ್ಲಾಂ ಗಡಿ ಬಿಕ್ಕಟ್ಟು ಸಂಭವಿಸಿತು. ಅದಕ್ಕೆ ಪೇಟಿಎಂ ಅನ್ನು ಹಲವರು ಟೀಕಿಸಿದರು. ಕಂಪನಿಯು ಏನಾದರೂ ಮಾರಾಟ ಮಾಡಲು ಬಯಸಿದಾಗ ದೇಶ ಪ್ರೇಮಿಯಂತೆ ನಟಿಸುವುದು ಎಂದು ಟೀಕೆಗಳು ಕೇಳಿ ಬಂದವು. ಆದ್ದರಿಂದ ಕಂಪನಿಯಲ್ಲಿ ಚೀನಾದ ಪಾಲನ್ನು ಕಡಿಮೆ ಮಾಡಲಾಯಿತು. ವಿಜಯ್ ಅವರು 10ರಷ್ಟು ಪಾಲನ್ನು ತಮ್ಮ ಖಾತೆಗೆ ವರ್ಗಾಯಿಸಿಕೊಂಡರು. ಇತ್ತೀಚಿನ ದಿನಗಳಲ್ಲಿ 13.5ರಷ್ಟು ಚೀನಾದ ಪಾಲು ಕಂಪನಿಯಲ್ಲಿದೆ. ಮೇ 2018ರಲ್ಲಿ ಪೇಟಿಎಂಗೂ ಸಂಬಂಧಿಸಿದಂತೆ ಮುಂದಿನ ವಿವಾದಗಳು ಹುಟ್ಟಿಕೊಂಡಿತು. ಯಾವಾಗ ತನಿಖಾ ಸುದ್ದಿ ಸಂಸ್ಥೆ ಕ್ರೋಬರ್ ಪೋಸ್ಟ್
ರಹಸ್ಯ ಕಾರ್ಯಾಚರಣೆ ನಡೆಸಿತು. ಗ್ರೋವರ್ ಪೋಸ್ಟಿನ ರಹಸ್ಯ ವರದಿಗಾರ ಉಪಾಧ್ಯಕ್ಷ ಅಜಯ್ ಶೇಖರ್ ಶರ್ಮಾ ಅವರನ್ನು ಭೇಟಿ ಮಾಡಲು ಹೋದರು. ಆ ಮಾತುಕತೆಯಲ್ಲಿ ಹೇಳಿದ್ದರು, ನೀವು ನಿಮ್ಮ ಆಪಿನ ಮೂಲಕ ರಾಜಕೀಯ ಪಕ್ಷದ ಪ್ರಚಾರವನ್ನು ಹೊರಡಿಸುತ್ತಿದ್ದೀರಾ ಎಂದು. ಅದಕ್ಕೆ ಅಜಯ್ ಅವರು ಸಂತೋಷದಿಂದ ಒಪ್ಪಿಕೊಂಡರು. ಅವರು ಹೇಳುತ್ತಾ ಹೋದರು, मटेरियल वो सब हम कर देंगे अगर मेरे से आरएसएस देगा, क्योंकि आरएसएस तो आर्म ब्लड में है. ಜಮ್ಮು ಮತ್ತು ಕಾಶ್ಮೀರದಲ್ಲಿರುವ ಕೆಲವು ಪೇಟಿಎಂ ಬಳಕೆದಾರರ ಡೇಟಾವನ್ನು ಸರ್ಕಾರ ಕೇಳಿದಾಗ ಅವರು ಸಂತೋಷದಿಂದ ಸರ್ಕಾರಕ್ಕೆ ತಮ್ಮ ಡೇಟಾವನ್ನು ನೀಡಿದ್ದರು. ಈ ವಿವಾದದಿಂದ ಕಂಪನಿಗೆ ಏನೂ ಆಗಲಿಲ್ಲ. ಕಂಪನಿಯು ವೇಗವಾಗಿ ಬೆಳೀತಾನೇ ಇತ್ತು. 2017ರಲ್ಲಿ ಪೇಟಿಎಂ ಪೇಮೆಂಟ್ ಬ್ಯಾಂಕ್ ಅನ್ನು ಪ್ರಾರಂಭಿಸಿತು. ಅದರಂತೆ ಬ್ಯಾಂಕಿಂಗ್ ಸೇವೆಗಳನ್ನು ನೀಡಲು ಪ್ರಾರಂಭಿಸಿತು. ಪೇಟಿಎಂ ಬ್ಯಾಂಕ್ ಸ್ವಲ್ಪ ಮಟ್ಟಿಗೆ ಬ್ಯಾಂಕ್ ಇದ್ದಂತೆ. ನೀವು ನಿಮ್ಮ ಖಾತೆಯನ್ನು ರಚಿಸಬಹುದು, ಹಣವನ್ನು ಡಿಪಾಸಿಟ್ ಮಾಡಬಹುದು ಮತ್ತು ಡೆಬಿಟ್ ಕಾರ್ಡ್ ಪಡೆಯಬಹುದಾಗಿತ್ತು. ಆದರೆ ನಾರ್ಮಲ್ ಕಮರ್ಷಿಯಲ್ ಬ್ಯಾಂಕಿಗೆ ಹೋಲಿಸಿದರೆ ಕೆಲವು ಪ್ರಮುಖ ವ್ಯತ್ಯಾಸಗಳಿವೆ. ಪೇಟಿಎಂ ಬ್ಯಾಂಕ್ ಹೆಚ್ಚಾಗಿ ಡಿಜಿಟಲ್ ಸೇವೆಗಳ ಮೇಲೆ ಕೇಂದ್ರೀಕರಿತವಾಗಿದೆ. RBI ನಿಯಮಗಳ ಪ್ರಕಾರ ಪೇಟಿಎಂ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಮತ್ತು ಲೋನ್ಗಳ ಸೇವೆಗಳನ್ನು ನೀಡುವಂತಿಲ್ಲ. ನಾರ್ಮಲ್ ಕಮರ್ಷಿಯಲ್ ಬ್ಯಾಂಕ್ಗಳಾದ HDFC, ICICI, SBI ಯಾವುದೇ ಡೆಪಾಸಿಟ್ ವಿನಾಯಿತಿಯನ್ನು ಹೊಂದಿಲ್ಲ. ಈ ಬ್ಯಾಂಕ್ಗಳಲ್ಲಿ ಎಷ್ಟು ಬೇಕಾದರೂ ಅಷ್ಟು ಹಣಗಳನ್ನು ನೀವು ಡೆಪಾಸಿಟ್ ಮಾಡಬಹುದು. ಆದರೆ ನೀವು ಪೇಟಿಎಂ ಬ್ಯಾಂಕ್ ನಲ್ಲಿ 2 ಲಕ್ಷಕ್ಕಿಂತ ಹೆಚ್ಚು ಡಿಪಾಸಿಟ್ ಮಾಡುವಂತಿಲ್ಲ. ಇದನ್ನೆಲ್ಲ ನಾನು ನಿಮಗೆ ವಿವರವಾಗಿ ಹೇಳುತ್ತಿದ್ದೇನೆ, ಏಕೆಂದರೆ ಪೇಟಿಎಂ ಪ್ರಸ್ತುತ ಸ್ಥಿತಿ ಇದು ಹೆಚ್ಚಾಗಿ ಪೇಟಿಎಂನ ಪೇಮೆಂಟ್ ಬ್ಯಾಂಕ್ ದಿಂದ ಉಂಟಾಗಿದೆ. RBI ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇದು ದೇಶದ ಸೆಂಟ್ರಲ್ ಬ್ಯಾಂಕ್ ಆಗಿದೆ. ಇದು ದೇಶದ ಮಾನಿಟರಿ ಪಾಲಿಸಿ ಅಂದರೆ ವಿತ್ತೀಯ ನೀತಿಯನ್ನು ನಿರ್ಧರಿಸುತ್ತದೆ ಮತ್ತು ಹಣವನ್ನು ಮುದ್ರಿಸುವ ಕೆಲಸ ಮಾಡುತ್ತದೆ. ದೇಶದ ಎಲ್ಲಾ ಬ್ಯಾಂಕ್ಗಳು ಮತ್ತು ಹಣಕಾಸು ಸಂಸ್ಥೆಗಳು RBI ಸೂಚಿಸಿದ ನಿಯಮಗಳು ಮತ್ತು ಮಾರ್ಗಸೂಚಿಗಳನ್ನು ಅನುಸರಿಸುತ್ತವೆ. ಅದರಂತೆ 31 ಜನವರಿ 2024ರಂದು ಪೇಟಿಎಂ ಕ್ರ್ಯಾಶ್ ಆಯಿತು, ಏಕೆಂದರೆ RBI ಪೇಟಿಎಂನ ಪೇಮೆಂಟ್ ಬ್ಯಾಂಕಿನ ಮೇಲೆ ಕಾರ್ಯಾಚರಣೆ ನಿರ್ಬಂಧವನ್ನು ವಿಧಿಸಿತು. RBI ಹೇಳಿದೆ, ಪೇಟಿಎಂ ಪೇಮೆಂಟ್ ಬ್ಯಾಂಕ್ ಪದೇ ಪದೇ ನೀವು ನಮ್ಮ ನಿಯಮಗಳನ್ನು ಉಲ್ಲಂಘನೆ ಮಾಡುತ್ತಿದ್ದೀರಾ ಎಂದು. ಇವರ ಕಡೆಯಿಂದ ಪರ್ಸಿಸ್ಟೆಂಟ್ ನಾನ್ ಕಂಪ್ಲೈನ್ಸ್ ಇತ್ತು. ಅದಕ್ಕಾಗಿಯೇ RBI ಈ ಬ್ಯಾಂಕಿನ ಮೇಲೆ ನಿರ್ಬಂಧವನ್ನು ಹೇರಿದೆ. 29 ಫೆಬ್ರವರಿ 2024ರ ನಂತರ ಪೇಟಿಎಂ ಪೇಮೆಂಟ್ ಬ್ಯಾಂಕ್ ಯಾವುದೇ ರೀತಿಯ ಡಿಪಾಸಿಟ್ ಅನ್ನು ಸ್ವೀಕರಿಸುವಂತಿಲ್ಲ. ಗ್ರಾಹಕರ ಖಾತೆಯಲ್ಲಿ ಹಣಗಳನ್ನು ಟಾಪ್ ಅಪ್ ಮಾಡುವಂತಿಲ್ಲ. ಹೊಸ ಕಸ್ಟಮರ್ಸ್ ಗಳ ಆನ್ ಬೋರ್ಡಿಂಗ್ ಆಗುವಂತಿಲ್ಲ. ಮತ್ತು RBI ಹೇಳಿತು, ಯಾವಾಗ ನೋಡಲ್ ಅಕೌಂಟ್ಗಳು ಪೇಟಿಎಂ ಪೇಮೆಂಟ್ ಬ್ಯಾಂಕ್ ಮೂಲಕ ಸೃಷ್ಟಿ ಆಗಿದವಲ್ವಾ ಅವುಗಳೆಲ್ಲ 18 ಮಾರ್ಚ್ 2024ರೊಳಗಡೆ ಮುಚ್ಚಿಸಬೇಕೆಂದು ಆದೇಶ ಹೊರಡಿಸಿದೆ. ನೋಡಲ್ ಅಕೌಂಟ್ಗಳು ಎಂದರೆ ಯಾವುದರಿಂದ ನಾವು ಇ ಕಾಮರ್ಸ್ ಹಾಗೂ ಆನ್ಲೈನ್ ಬಿಸಿನೆಸ್ ಸೇವೆಗಳನ್ನು ಪಡೆಯಬಹುದಲ್ವಾ ಅವುಗಳನ್ನು ನಾವು ನೋಡಲ್ ಅಕೌಂಟ್ಗಳು ಎಂದು ಕರೆಯುತ್ತೇವೆ. ಪೇಟಿಎಂ ವಾಲೆಟ್ ಗೆ ಸಂಬಂಧಿಸಿದಂತೆ ನೀವು ನಿಮ್ಮ ಅಸ್ತಿತ್ವ ಬ್ಯಾಲೆನ್ಸ್ ಅನ್ನು ನೀವು ಬಳಸಬಹುದು. ಆದರೆ 29 ಫೆಬ್ರವರಿ ಒಳಗಾಗಿ ನೀವು ಅದರಲ್ಲಿನ ಯಾವುದೇ ಹಣವನ್ನು ಡಿಪಾಸಿಟ್ ಮಾಡುವಂತಿಲ್ಲ. ಇದು RBI ನ ಪ್ರಮುಖ ನಿರ್ಧಾರವಾಗಿದೆ. ಇಂತಹ ನಿರ್ಧಾರವನ್ನು RBI ಕ್ಷಣ ಮಾತ್ರದಲ್ಲಿಯೇ ತೆಗೆದುಕೊಳ್ಳುವುದಿಲ್ಲ. RBI ಒಂದು ದಿನ ನಿರ್ಧರಿಸಿ ನಾನು ಇವತ್ತು ಪೇಟಿಎಂ ಮೇಲೆ ಕ್ಲಾಸ್ ತೆಗೆದುಕೊಳ್ಳುತ್ತೇನೆ. ವಾಸ್ತವವಾಗಿ ಇದರಿಂದ ಸುದೀರ್ಘವಾದ ಇತಿಹಾಸವಿದೆ. RBI ಪೇಟಿಎಂಗೆ ಬಹಳ ವರ್ಷಗಳಿಂದ ಪದೇ ಪದೇ ವಾರ್ನಿಂಗ್ ನೀಡುತ್ತಾನೆ ಬರ್ತಾ ಇದೆ. ಆದರೆ ಪೇಟಿಎಂ ಅದನ್ನ ಸುಧಾರಣೆ ಮಾಡಿಕೊಳ್ಳಲೇ ಇಲ್ಲ. ನವೆಂಬರ್ 2017ರಲ್ಲಿ ಪೇಟಿಎಂ ಪೇಮೆಂಟ್ ಬ್ಯಾಂಕ್ ಪ್ರಾರಂಭವಾಯಿತು. ಅದರ 3 ವರ್ಷ ನಂತರ 2018ರಲ್ಲಿ RBI ಇಂದ ಮೊದಲ ವಾರ್ನಿಂಗ್ ಬಂದಿತು. ಲೆಕ್ಕ ಪರಿಶೋಧನೆಯ ಪ್ರಕಾರ ಪೇಟಿಎಂ ಆಕ್ರಮಣ ಹಣ ವರ್ಗಾಯಿಸುವ ನಿಯಮಕ್ಕೆ ಅವಕಾಶ ನೀಡುವಂತಿಲ್ಲ ಹಾಗೂ ಗ್ರಾಹಕರ ಐಡೆಂಟಿಟಿ ಸರಿಯಾಗಿ ಪರಿಶೀಲನೆ ಮಾಡುತ್ತಿಲ್ಲವೆಂದು, ಜೊತೆಗೆ KYC ಅಂದರೆ ನೋ ಯುವರ್ ಕಸ್ಟಮರ್, ಈ ಎಲ್ಲ ಅಂಶಗಳನ್ನು ಪೇಟಿಎಂ ನಿರ್ಲಕ್ಷಿಸುತ್ತಾ ಬಂದಿದೆ. ಎಲ್ಲಿವರೆಗೂ ಅಂದರೆ ನೀವು ನಿಮ್ಮ ತಪ್ಪುಗಳನ್ನ ತಿದ್ದಿಕೊಳ್ಳುವವರೆಗೆ. ಪೇಟಿಎಂ ಸ್ವಲ್ಪ ಮಟ್ಟಿಗೆ ಈ ತಪ್ಪುಗಳ ವಿರುದ್ಧ ಕ್ರಮಗೊಂಡಿತು ಹಾಗೂ RBI ಜನವರಿ 2019ರಲ್ಲಿ ಆನ್ ಬೋರ್ಡಿಂಗ್ ಹೊಸ ಗ್ರಾಹಕರನ್ನು ಸ್ವೀಕರಿಸಲಾಗುತ್ತಿತ್ತು. ಎಲ್ಲ ರೀತಿಯ ರಿಸ್ಟ್ರಿಕ್ಷನ್ ಗಳನ್ನು ಹಿಂದೂ ಪಡೆಯಲಾಯಿತು. ಆದರೆ 2.5 ವರ್ಷಗಳ ನಂತರ ಅಕ್ಟೋಬರ್ 2021ರಲ್ಲಿ ಪೇಟಿಎಂಗೆ ದೊಡ್ಡ ಆಘಾತ ಕಾದಿತ್ತು. ಪೇಟಿಎಂನ ಮೇಲೆ RBI ಇಂದ 1 ಕೋಟಿ ದಂಡ ವಿಧಿಸಲಾಗುತ್ತದೆ. ಏಕೆಂದರೆ ಪೇಟಿಎಂ ಲೈಸೆನ್ಸ್ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಅಪ್ ಮಾಡುವಾಗ ತಪ್ಪಾಗಿ ಇನ್ಫಾರ್ಮೇಶನ್ ತುಂಬಿತ್ತು, ಹಾಗೆ ಸುಳ್ಳು ದಾಖಲೆಗಳನ್ನು ನೀಡಲಾಗಿತ್ತು. RBI ಹೇಳುತ್ತದೆ, ನಿಮಗೆ ವಾರ್ನಿಂಗ್ ನೀಡಿದ ಹಾಗೆ ನಾವು ಮತ್ತೆ ಹೇಳುತ್ತಿದ್ದೇವೆ, ಕಸ್ಟಮರ್ ಐಡೆಂಟಿಟಿಯನ್ನು ಸರಿಯಾಗಿ ವೆರಿಫೈ ಮಾಡುತ್ತಿಲ್ಲ. ನೀವು ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್ ಗಳನ್ನು ನೀವು ಪಾಲನೆ ಮಾಡುತ್ತಿಲ್ಲ. ಅದೇ ತಪ್ಪುಗಳು ಪದೇ ಪದೇ ಕಂಡು ಬರ್ತಾ ಇದೆ. ಇದರ ಪರಿಣಾಮವಾಗಿ ಮತ್ತೆ ಕಸ್ಟಮರ್ ಆನ್ ಬೋರ್ಡಿಂಗ್ ಪ್ರೊಸೆಸ್ ಮೇಲೆ ನಿರ್ಬಂಧ ಹೇರಿಸಲಾಯಿತು. ಅಕ್ಟೋಬರ್ 2023ರಂದು ಮತ್ತೊಮ್ಮೆ ದೊಡ್ಡ ಮಟ್ಟದ ದಂಡ ವಿಧಿಸಲಾಯಿತು.
ಪೇಟಿಎಂನ ಮೇಲೆ 5 ಕೋಟಿ ದಂಡ ವಿಧಿಸಲಾಗುತ್ತದೆ. RBI ಅಂದುಕೊಳ್ಳುತ್ತದೆ 2 ಬಾರಿ ದೊಡ್ಡ ವಾರ್ನಿಂಗ್ ಅನ್ನ ನೀಡಿದ್ದೇವೆ ಮತ್ತು 2 ಬಾರಿ ದೊಡ್ಡ ಮೊತ್ತದ ದಂಡವನ್ನು ಕೂಡ ವಿಧಿಸಿದ್ದೇವೆ. ಈ ಬಾರಿಯಾದರೂ ಈ ತಪ್ಪುಗಳನ್ನ ತಿದ್ದಿಕೊಳ್ಳಿ ಎಂದು ಸಲಹೆ ನೀಡುತ್ತಾರೆ. ಇಷ್ಟೆಲ್ಲ ಆದರೂ ಕೂಡ ಪೇಟಿಎಂ ಈ ವಿಷಯಗಳಲ್ಲಿ ಸೀರಿಯಸ್ ಆಗಿ ತೆಗೆದುಕೊಳ್ಳುವುದಿಲ್ಲ. ಆದ್ದರಿಂದಾಗಿ 31 ಜನವರಿ 2024ರಂದು ಬಾಳ್ ಆಯ್ತು ನಿಮ್ದೆಲ್ಲ, ನೆಟ್ಟಾಗಿ ರೂಲ್ಸ್ ಫಾಲೋ ಮಾಡಕ್ ಆಗ್ತಿಲ್ಲ ಅಂದ್ರೆ ಬಂದು ಮಾಡಿ ಇದೆಲ್ಲ ಎಂದು RBI ಹೇಳಿತು. RBI ಪೇಟಿಎಂನ ಆಶ್ಚರ್ಯ ವಿಷಯಗಳು ಕೂಡಿದೆ. ಏನೆಂದರೆ CNBC ಪ್ರಕಾರ KYC ಇಲ್ಲದೆ ಲಕ್ಷ ಗಂಟಲೆ ಕಸ್ಟಮರ್ ಗಳಿಗೆ ಖಾತೆಗೆ ಅನುಮತಿ ನೀಡಿರುವ ಪೇಟಿಎಂ ಸಾವಿರಾರು ಕೇಸ್ಗಳು ಹೇಗಿದ್ದವು ಅಂದರೆ ಸಾವಿರಾರು ಕಸ್ಟಮರ್ ಒಂದೇ ಪ್ಯಾನ್ ನಂಬರ್ ಅನ್ನ ಬಳಸಿಕೊಂಡು ಎರಡೆರಡು ಅಕೌಂಟ್ ಗಳನ್ನು ಹೊಂದಿದ್ದರು. ಕೆಲವರ ಅಕೌಂಟ್ ಗಳಲ್ಲಿ ಕೋಟಿ ಗಂಟಲೆ ಟ್ರಾನ್ಸಾಕ್ಷನ್ ಅನ್ನ ನಾವು ಕಾಣಬಹುದಾಗಿತ್ತು. ಇನ್ನು ಕೆಲವರ ಅಕೌಂಟ್ ಗಳಲ್ಲಿ ಮನಿ ಲಾಂಡರಿಂಗ್ ಕೆಲಸ ಜಾರಿಯಲ್ಲಿತ್ತು. ಔಟ್ಲುಕ್ ರಿಪೋರ್ಟಿನ ಪ್ರಕಾರ ಪೇಟಿಎಂ ಹತ್ತಿರ 350 ಮಿಲಿಯನ್ ವಾಲೆಟ್ ಗಳಿದ್ದವು. ಅವುಗಳಲ್ಲಿ 310 ಮಿಲಿಯನ್ ವಾಲೆಟ್ ಗಳು ನಿಷ್ಕ್ರಿಯವಾಗಿದ್ದವು ಮತ್ತು ಉಳಿದ 40 ಮಿಲಿಯನ್ ವಾಲೆಟ್ ಗಳು ಕಡಿಮೆ ಬ್ಯಾಲೆನ್ಸ್ ಅಥವಾ ನೋ ಬ್ಯಾಲೆನ್ಸ್ ಇದ್ದಿದ್ದು ನಾವು ಕಾಣಬಹುದಾಗಿತ್ತು. ಆದ್ದರಿಂದ ಅವುಗಳನ್ನು ಮ್ಯೂಲ್ ಅಕೌಂಟ್ ಗಳಾಗಿ ಉಪಯೋಗಿಸಲಾಗುತ್ತಿತ್ತು. ಮ್ಯೂಲ್ ಅಕೌಂಟ್ ಗಳನ್ನು ಇಲ್ಲಿಗಲ್ ಅಕೌಂಟ್ ಗಳು ಹೀಗೆ ಉಪಯೋಗಿಸಲಾಗುತ್ತದೆ. ಉದಾಹರಣೆಗೆ ಮನಿ ಲಾಂಡರಿಂಗ್. ಜನರು ಪೇಟಿಎಂ ಅಲ್ಲಿ ಹೂಡಿಕೆ ಮಾಡಿದ ಹಣಗಳನ್ನೆಲ್ಲ ಹಿಂಪಡೆಯಲು ಪ್ರಾರಂಭಿಸಿದರು. ಇದರಿಂದ ಪೇಟಿಎಂನ ಸ್ಟಾಕ್ ಪ್ರೈಸ್ ವೇಗವಾಗಿ ಕೆಳಗೆ ಬೀಳಲು ಪ್ರಾರಂಭಿಸಿತು. ಜನರನ್ನ ಶಾಂತಗೊಳಿಸಲು ನಾವು ಯಾವುದು ತಪ್ಪು ಮಾಡಿಲ್ಲ ಎಂದು ಪೋಸ್ಟ್ ಮಾಡಲು ಪ್ರಾರಂಭಿಸಿದರು. ಫೆಬ್ರವರಿ 2 ವಿಜಯ್ ಶೇಖರ್ ಶರ್ಮಾ ಅವರು ಟ್ವೀಟ್ ಮಾಡಿದ್ದರು. Is working, will keep working beyond 29th February as usual. For every challenge there is a solution and we are sincerely committed to serve our nation in full compliance. India will keep winning global accolades in payment innovation and inclusion in financial services. ನೀವು ನೋಡಬಹುದು, ದೇಶ ಪ್ರೇಮವನ್ನು ಅಸ್ತ್ರವನ್ನಾಗಿ ಉಪಯೋಗಿಸಲಾಗುತ್ತಿದೆ. ನೀವು ಪೇಟಿಎಂನ ವಾರ್ಷಿಕ ರಿಪೋರ್ಟ್ ಅನ್ನ ನೋಡಿದರೆ ಅದು ಯಾವಾಗಲೂ ಲಾಸ್ ಮಾರ್ಕೆಟಿಂಗ್ ಅಂದರೆ ನಷ್ಟವನ್ನು ಉಂಟು ಮಾಡುತ್ತಿರುವ ಕಂಪನಿಯಾಗಿದೆ. ನೀವು ಈ ಚಾರ್ಟ್ ಶೀಟ್ ನಲ್ಲಿ ನೋಡಬಹುದಾದರೆ 2021ರಲ್ಲಿ 16 ಮಿಲಿಯನ್ ನಷ್ಟ, 2022ರಲ್ಲಿ 15 ಮಿಲಿಯನ್ ನಷ್ಟ, ಇನ್ನು 2023ರಲ್ಲಿ 1.7 ಮಿಲಿಯನ್ ನಷ್ಟವಾಗಿದೆ. ಇನ್ನೊಂದು ಸಿಹಿ ಸುದ್ದಿ ಏನೆಂದರೆ ಕಂಪನಿಯ ನಷ್ಟವು ಪ್ರತಿ ವರ್ಷ ಕಡಿಮೆಯಾಗುತ್ತಿತ್ತು. ಇದಾಗಿತ್ತು ನೋಡಿ ಇವತ್ತಿನ ಪೇಟಿಎಂನ ಮಾಹಿತಿ ವಿವರಣೆ. ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.